ಅನ್ನೋದು ಯಾರಿಗೆ ಎಲ್ಲಿ ಯಾವ ಸ್ವರೂಪದಲ್ಲಿ ಬಂದೆರಗುತ್ತೋ ಗೊತ್ತೇ ಆಗೋದಿಲ್ಲ. ಬಿಬಿಎಂಪಿ ಪಾರ್ಕ್ನಲ್ಲಿ ಲಕ್ಷ್ಮಣ್ ಅನ್ನೋರು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಮರ ಬಿದ್ದು ಅವರು ಸಾವಾಗುತ್ತೆ. ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇನ್ಫ್ಯಾಕ್ಟ್ ಪರಿಹಾರದ ನಿರೀಕ್ಷೆಯಲ್ಲಿ ಇಡೀ ಕುಟುಂಬ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಲ್ಲಿ ಮರ ಬಿದ್ದು ವ್ಯಕ್ತಿ ಸಾವು, ಲಕ್ಷ್ಮಣ್ ಪತ್ನಿ, 3 ಮಕ್ಕಳ ಆಕ್ರಂದನ. ಬಿಬಿಎಂಪಿಯ ಸಹಾಯದ ನಿರೀಕ್ಷೆಯಲ್ಲಿ ಕುಟುಂಬ. ಬಿಬಿಎಂಪಿ ಪಾರ್ಕ್ನಲ್ಲಿ ಮಲಗಿದ್ದಾಗ ಮರ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ನಿನ್ನೆ ಸಂಜೆ ರಾಜಾಜಿನಗರದ ನವರಂಗ್ನಲ್ಲಿ ನಡೆದಿದೆ. ಮೃತದನ್ನ ಕಸದ ಗಾಡಿ ಡ್ರೈವರ್ ಲಕ್ಷ್ಮಣ್ ಅಂತ ಗುರುತಿಸಲಾಗಿದೆ. ಏಕಾಏಕಿ ಬೃಹತ್ ಮರ ಬಿದ್ದ ಕಾರಣ ಎದೆ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ. ಈ ಸಂಬಂಧ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾರ್ಕ್ನ ಒಳಗಡೆ ಮಂಟಪದ ಮೇಲೆ ಮಲಗಿರಬೇಕಾದ್ರೆ ಮರ ಬಿದ್ದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವಂಥ ಘಟನೆ ರಾಜಾಜಿನಗರದ ಮುಖ್ಯ ರಸ್ತೆಯ ಪಕ್ಕದಲ್ಲೇ ನಡೆದಿರುವಂಥದ್ದು. ಅಂದರೆ BBMPಯ ಚಾಲಕ ಅವರು ಕೆಲಸವನ್ನು ಮುಗಿಸಿ ವಿಶ್ರಾಂತಿಗೆ ಅಂತೇಳಿ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಮಂಟಪದ ಕೆಳಗಡೆ ಅವರು ಮಲಗಿದ್ರು. ಈ ಮಲಗಿರಬೇಕು ಅಂತ ಸಂದರ್ಭದಲ್ಲಿ 3:34 ಗಂಟೆಯ ವೇಳೆಗೆ ಮರ ಬಿದ್ದಿರೋದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಬಿದ್ದಂಥ ಮರ ಆತನ ಮೇಲೆ ಬಿದ್ದಿದೆ. ಮೇಲೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಅಂದರೆ ಎದೆಯ ಭಾಗಕ್ಕೆ ಭಾರಿ ಏಟಾಗಿದೆ. ಎದೆಯ ಭಾಗಕ್ಕೆ ಏಟಾದ ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಈಗ ಈ ಜಾಗ ಏನು ನೋಡ್ತಾ ಹೋಗ್ತಾ ಇದ್ದೀರಾ, ಇದು ರಾಜಾಜಿನಗರದ ಮುಖ್ಯ ರಸ್ತೆ ಪಕ್ಕದಲ್ಲಿರುವಂಥ ಪಾರ್ಕು. ಈ ಪಾರ್ಕ್ನ ಈ ಮೈದಾನ ಏನಿದೆ ಅದಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಳವಡಿಸಿರುವಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಮರ ಬಿದ್ದು ಸಾವನ್ನಪ್ಪಿರೋ ಹಿನ್ನೆಲೆಯಲ್ಲಿ BBMP ಅಧಿಕಾರಿಗಳಿಗಾಗಲಿ ಇಲ್ಲಿಗೆ ಭೇಟಿ ಕೊಟ್ಟು ಆತನಿಗೆ ಪರಿಹಾರ ಕೊಡಬೇಕು ಅಂತೇಳಿ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಆತ ಕಸದ ಲಾರಿಯ ಟೆಂಪ್ರವರಿ ಚಾಲಕ ಆಗಿದ್ದರು. ಆ ಚಾಲಕ ಆಗಿರೋ ಕಾರಣಕ್ಕೋಸ್ಕರ ಈಗ ಅವರಿಗೆ ಪರಿಹಾರವನ್ನು ಕೊಡುವಂಥದ್ದಕ್ಕೆ BBMP ಅಧಿಕಾರಿಗಳು ನಿರ್ಧಾರವನ್ನು ಮಾಡಿರುವಂಥದ್ದು. ಇಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತ ಲಕ್ಷ್ಮಣ್ ಮರಣೋತ್ತರ ಪರೀಕ್ಷೆ ನಡೆದಿದೆ. ನಂತರ ಲಕ್ಷ್ಮಣ್ ಮನೆಗೆ ಮೃತದೇಹ ತಂದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಧ್ಯಾಹ್ನ ಚೆನ್ನಾಗಿದ್ರು. ಮಧ್ಯಾಹ್ನ ಮೇಲೆ ಪಾರ್ಕ್ ಹೋಗಿದ್ದಾರೆ. ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಹಂಗಾಗ್ಬಿಟ್ಟಿದ್ದೆ. ನಾವು ಕೆಲಸದ 8 ಗಂಟೆಗೆ ಬಂದೆ ಮೇಡಮ್. ಫೋನ್ ಬಂದಿದೆ ಅಂತ ಬಂದೆ ನಾನು. ನಮ್ಮ 3 ಮಕ್ಕಳು ಮೇಡಮ್. ತಮ್ಮ ಯಜಮಾನ್ರು ತುಂಬ ಒಳ್ಳೆಯವರು, ತುಂಬ ಒಳ್ಳೆಯವರು. BMP ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಷ್ಟಪಟ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಮೇಡಮ್. ಎಂತಿ ಮಕ್ಕಳು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರ ಇವಾಗ ನೋಡ್ಕೊಳಕ್ಕೆ ಯಾರೇ ಇಲ್ಲ. ಮೃತ ಲಕ್ಷ್ಮಣ್ ಸಂಬಂಧಿಗಳು ಲಕ್ಷ್ಮಣ್ ಸಾವಿಗೆ BBMP ನೇರ ಕಾರಣ. ಡೇಂಜರ್ ಆಗಿರೋ ಮರದ ಕೊಂಬೆಗಳನ್ನ ತೆರವುಗೊಳಿಸಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. BBMPಯವರು ಮೃತನ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಪಾರ್ಕ್ ಒಂದರಲ್ಲಿ 33 ವರ್ಷದ ಯುವಕನೊಬ್ಬ ಮಲಗಿರ್ತಕ್ಕಂತಹ ಸಮಯದಲ್ಲಿ ಮರ ಬಿದ್ದು ಸಾವನ್ನಪ್ಪಿದಂತಹ ಘಟನೆ ಕೂಡ ನಡೆದಿದೆ. ಲಕ್ಷ್ಮಣ್ ಎಂಬ ಕಸದ ಲಾರಿಯನ್ನು ಓಡಿಸ್ತಕ್ಕಂತಹ ಯುವಕ ಕೂಡ ಸಾವನ್ನಪ್ಪಿದ್ದಾನೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಕ್ಷ್ಮಣ್ ಸಂಬಂಧಿಕರೇ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಇವಾಗ ಲಕ್ಷ್ಮಣ್ ಅವರಿಗೆ ಎಷ್ಟು ವರ್ಷ, ಯಾವಾಗ ಈ ಘಟನೆ ಆಯಿತು, ಏನು ಹೇಳಿ? ಡ್ಯೂಟಿಗೆ ಹೋಗಿದ್ದಾನೆ. ಬೆಳಗ್ಗೆನೆ ಡ್ಯೂಟಿ 10-11 ಮುಗಿದೋಗ್ಬಿಡುತ್ತೆ. ಮುಗಿದೋಗಿದ ತಕ್ಷಣ 4:45 ಹಂಗೆ ಪಾರ್ಕಲ್ಲಿ ಹಾಯವಾಗಿ ಸುಸ್ತಾಗಿದೆ ಅಂತ ಸೈಡಲ್ಲಿ ಹೋಗಿ ಕೂತ್ಕೊಂಡೆ. ಮಾಮೂಲಿ ಕೂತ್ಕೊಳ್ಳೋ ಥರ ಹೋಗಿದ್ದಾನೆ. ಆದರೆ ಇದಕ್ಕಿದ್ದಂಗೆ ಅದು ಈ ಥರ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅದು ಮರ ಬಿದ್ದು ಇದಾಗಿದೆ. ಅಲ್ಲಿ ಅಕ್ಕಪಕ್ಕ ಇರೋರು ಏನು ಮಾಡಿದ್ರು, ಇಮಿಡಿಯೇಟ್ ನಮ್ಗೊಂಚೂರು ಇನ್ಫಾರ್ಮ್ ಮಾಡಿದ್ರು ಬರೋಕ್ಕೆ ಹೇಳಿ. ಅಷ್ಟು ಬೇಗ KG ಜನರಲ್ಗೆ ತಂದಿದ್ದಾರೆ. ನಾವು ಹೋಗಿ ನೋಡೋ ಅಷ್ಟರಲ್ಲಿ ಅಲ್ಲಿ ಇರಲಿಲ್ಲ. KG ಜನರಲ್ಗೆ ಬಂದ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ನಡೆದಿದ್ದ ತಕ್ಷಣ ಅವರು ಲೆಫ್ಟ್ ಸೈಡಲ್ಲಿ ಡಾಕ್ಟ್ರು ಒತ್ತು ನೋಡಿದ್ದಾರೆ. ಇಲ್ಲಿ ಏನು ಇರಲಿಲ್ಲ, ಎಲ್ಲ ಇದಾಗ್ಬಿಟ್ಟಿರೋದ್ರಿಂದ ಇಮಿಡಿಯೇಟ್ ಅವನ್ನ ಇವನು ಲಕ್ಷ್ಮಣ ಅಂತ ಎತ್ತಕ್ಕೆ ಹೋಗೋ ಟೈಮಲ್ಲಿ ಸ್ಪಾಟ್ ಔಟ್ ಅಲ್ಲೇ ಆಗ್ಬಿಟ್ಟಿದ್ರು. ಸರ್, ಇವಾಗ ಲಕ್ಷ್ಮಣ್ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿತ್ತು? ಅವರೊಬ್ಬರೇ ದುಡಿಬೇಕು. ಮಕ್ಕಳೆಲ್ಲ ಈ ಸಣ್ಣ ವಯಸ್ಸು ಮಕ್ಕಳು. ಇದಕ್ಕೆ ಹೊಣೆ ಯಾರು ಅಂದರೆ ಸರ್ಕಾರನೇ ಹೊಣೆ ಮೇಡಮ್. BBMP ಕಡೆಯಿಂದ ಅವ್ರಿಗೇನ ಹೆಲ್ಪ್ ಆಗಬೇಕು. ಸರ್ಕಾರ ಕಡೆಯಿಂದ ಮಕ್ಕಳಿಗೆ ಎಜುಕೇಷನ್ಗೆ ಇದಾಗಬೇಕು. ಅವ್ರ ಮಿಸ್ಸಸ್ಗೆ ಕೆಲಸ ಕೊಡಿಸೋ ಥರ ಸರ್ಕಾರ ಮಾಡಬೇಕು ಮೇಡಮ್. ನೆಕ್ಸ್ಟು ಈ ಥರ ಇನ್ನೊಬ್ಬರು ತೊಂದರೆ ಆಗಬಾರ್ದು. ಆಗದೇ ಇರೋ ಥರ BBMP ಅವ್ರು ನೋಡ್ಕೊಬೇಕು. ಅಲ್ಲಿ ಅಂತಲ್ಲ, ಎಲ್ಲ ಕಡೆ ಪಾರ್ಕ್ ಕಡೆ. ಏನು ಕಾರಣ ಅಂತ ಹೇಳ್ತೀರಾ? ಅದು ಲಕ್ಷ್ಮಣ ಅವರು ಅದೇ ಕೆಲಸ ಮಾಡಿ ಬಂದು ರಸ್ತೆ ಒಳಗೆ ಬಂದಾಗ ಮಳೆ ಇಲ್ಲ, ಗಾಳಿ ಇಲ್ಲ. ಆಕಸ್ಮಿಕವಾಗಿ ಮರ ಬಿದ್ದಿದೆ. ಅವ್ರಿಗೆ ಎಡಗಡೆ ಬೋನು, ಟೆಸ್ಟ್ ಬೋನು ಫುಲ್ಲು ಮುರಿದೋಗಿದೆ. ಫುಲ್ಲು ಮುರಿದೋಗಿ ಅವರು ಒಂದು 5 ನಿಮಿಷನೇನೋ ಮಾತಾಡಿದ್ದಾರೆ ಮೇಡಮ್. ಅವ್ರ ಕೈಲಿ ಮಾತಾಡೋಕ್ಕಾಗಿಲ್ಲ ಅವ್ರ ಬ್ರದರ್ ಹತ್ರ. ಹಂಗೂ ಕೇಸ್ ತಂದಿದ್ದಾರೆ. ಅವ್ರನ್ನ ತಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಒಂದು 5 ನಿಮಿಷದಲ್ಲೇ ಜೀವ ಹೋಗಿದೆ.
ಜೀವ ಹೋಗಿ ಕಂಪ್ಲೇಂಟ್ ಆಗಿಲ್ಲ, ನಾವು ಬಾಡಿ ಕೊಡಲ್ಲ ಅಂತ ಇದು ಮಾಡಿ ಕೆಸಿ ಜನರಲ್ಲಿ ವಿಟೋರಿಯಾಗೆ ಶಿಫ್ಟ್ ಮಾಡಿದ್ದಾರೆ ಮೇಡಮ್ ಈಗ ಮಾರ್ಚರಿಗೆ. ದಯವಿಟ್ಟು ಸರ್ಕಾರಕ್ಕಿಂತ ಹೇಳಿ ಅವ್ರ ಫ್ಯಾಮ್ಲಿಗೆ ಏನೋ ಮಾಡ್ಕೊಡೋಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಹೇಳಿ ಮೇಡಮ್ ಸರ್ಕಾರದಿಂದ. ಓಕೆ, ಅಂದರೆ ಲಕ್ಷ್ಮಣನನ್ನೇ ನಂಬಿಕೊಂಡಿದ್ದಂತಹ ಇಡೀ ಕುಟುಂಬ, ಅಂದರೆ ಪುಟ್ಟ 3 ಮಕ್ಕಳು ಕೂಡ ಬೀದಿಗೆ ಬಿದ್ದಿದ್ದಾರೆ. ಹೀಗಾಗಿ BBMP ಇರ್ಬೋದು, ಸರ್ಕಾರ ಇರ್ಬೋದು, ಇವರಿಗೆ ಸಹಾಯ ಹಸ್ತವನ್ನು ಚಾಚಬೇಕು ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಬಿಬಿಎಂಪಿ ಮಾಹಿತಿಯಂತೆ ಪಾಲಿಕೆ ವತಿಯಿಂದ ಮೃತ ಲಕ್ಷ್ಮಣ್ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವ ನಿರ್ಧಾರ ಮಾಡಲಾಗಿದೆ ಎನ್ನಲಾಗಿದೆ. ಒಟ್ನಲ್ಲಿ ಬದುಕಿ ಬಾಳಬೇಕಾಗಿದ್ದ ಯುವಕನ ಬದುಕಿನಲ್ಲಿ ವಿಧಿ ಆಟ ಆಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.